Hi guys, good morning. Welcome back to our channel. ಗೈಸ್ ರಾತ್ರಿಯಿಂದ ಬೇಜಾರು ಏನಕ್ಕೆ ಗೊತ್ತಾ, ನಾನು ಮೊನ್ನೆ ಒಂದು ವೀಡಿಯೋ ಶೂಟ್ ಮಾಡ್ಕೊಂಡಿದ್ದೆ. ನಾನು ಎಷ್ಟು ಆಬ್ಸೆಂಟ್ ಮೈಂಡ್ ಇದೆ ಅಂದರೆ ವೀಡಿಯೋನೇ ಆನ್ ಮಾಡಿಲ್ಲ ನಾನು. ಆಮೇಲೆ ನೆನ್ನೆ ಎಡಿಟಿಂಗ್ ಮಾಡಬೇಕಾದ್ರೆ ಓಕೆ ಎಡಿಟಿಂಗ್ ಮಾಡೋಣ ಅಂತ ನೋಡಿದ್ರೆ ವೀಡಿಯೋನೇ ಇಲ್ಲ ಅಲ್ಲಿ. ಸೊ ಅದು ಬೇಜಾರಾಯಿತು, ಸಾರಿ ಗೈಸ್. ಮತ್ತು ನಂದು ಇವಾಗೆಲ್ಲ ರೆಡಿ ಆಯಿತು. ಬಟ್ ಎನಿ ಹೌ ಸ್ವಲ್ಪ ಎಷ್ಟು ವಿಡಿಯೋ ನಾನು ಆನ್ ಮಾಡಿದೆ ಅಷ್ಟು ಹಾಕಿದ್ದೀನಿ. ಬಟ್ ಇಟ್ಸ್ ಓಕೆ, ಇವಾಗ ರೆಡಿ ಆಗಿದ್ದೀನಿ, ಹೊರಡೋದಷ್ಟೇ. ಹೊರಡೋಣ ಗೈಸ್, ಇವತ್ತು ಸ್ವಲ್ಪ ಶಾಪಿಂಗ್ ಹೋಗೋಣ ಮೈಂಡ್ ರಿಫ್ರೆಶ್ ಮಾಡ್ಕೊಳಕ್ಕೆ. ಓಕೆ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಶಾಪಿಂಗ್ ಇನ್ ದ ಸೆನ್ಸ್ ನಂಗೆ ಸ್ವಲ್ಪ ಟೈಮ್ ಇರುತ್ತೆ, ಏನಾಗುತ್ತೋ ಅದು ತೊಗೊಂಡ್ಬರೋಣ, ಸೊ ದಟ್ ಬೇಜಾರು ಹೋಗಲಿ ಅನ್ನೋ ಒಂದು ರೀಸನಿಗೆ ಅಷ್ಟೇ. ನಿಮಗೆ ಗೊತ್ತು ಶಾಪಿಂಗ್ ಹೋದರೆ ನನ್ನ ಮೈಂಡ್ ಸ್ವಲ್ಪ ರೀಸೆಟ್ ಆಗುತ್ತೆ ಅಂತ, ಸೊ ಅದು ಒಂದು ರೀಸನಿಗೆ ಅಷ್ಟೇ. ಸೊ ರೆಡಿ ಆಗಿಬಿಟ್ಟು ನೀವು ರೆಡಿ ಆಗಿಬಿಟ್ಟು ಆಮೇಲೆ ಅದೇ ಬೇಜಾರಿತ್ತಲ್ವ, ರೆಡಿ ಆಗಿಬಿಟ್ಟು ಆಮೇಲೆ ಮಾತಾಡೋಣ ಅಂತ ಟೈಮ್ ಕೂಡ ಇರಲಿಲ್ಲ. ಮತ್ತು ಫ್ಯಾನ್ ಹಾಕಿರೋದು ಕೂಡ ಸೌಂಡ್ ಕೇಳಿಸಿದೆ, ನಾನು ಅದನ್ನೂ ಅಬ್ಸರ್ವ್ ಮಾಡಿಲ್ಲ ನಿನ್ನೆ ವೀಡಿಯೋನಲ್ಲಿ. ಫ್ಯಾನ್ ಹಾಕ್ಬಿಟ್ಟು ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ, ಅದು ಫ್ಯಾನ್ ಕರ 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 ಅಂತ ಸ್ವಲ್ಪ ಸೌಂಡ್ ಕೇಳಿಸಿದೆ, ಅಂದರೆ ಗಾಳಿ ಸೌಂಡು. ಯಾವ ಬ್ಯಾಗು ಚೇಂಜ್ ಮಾಡ್ಬೇಕು ಅಂದ್ಕೊಂಡೆ, ಬಟ್ ಐಪ್ಯಾಡ್ ಕ್ಯಾರಿ ಮಾಡಬೇಕು ಗೈಸ್ ನಾನು. ಆ ಪ್ರಾಜೆಕ್ಟು ಸ್ವಲ್ಪ ನಂದು ಇದೆಲ್ಲ ಅದರಲ್ಲಿದೆ. ಮತ್ತು ಅಲ್ಲಿ ಆಫೀಸಲ್ಲಿ ಇಟ್ಬಿಟ್ಟು ಬರೋಕ್ಕೂ ಆಗೋಲ್ಲ, ಮನೆಗೆ ಬಂದಮೇಲೆ ನಾನು ಯೂಟ್ಯೂಬ್ ಸ್ವಲ್ಪ ಎಡಿಟಿಂಗ್ ಅದೆಲ್ಲ ಮಾಡ್ಕೊಳೋದಿದೆಯಲ್ವ, ಅದಕ್ಕೆ ಬ್ಯಾಗು ಚೇಂಜ್ ಮಾಡೋಕ್ಕಾಗಲ್ಲ. ಬಟ್ ಮನೆಗೆ ಹೊರಡೋಣ. ಐ ರೀಚ್ ದಿ ಆಫೀಸ್ 10 minutes ಬೇಗ ಬಂದಿದ್ದೀನಿ. ಔಟ್ಫಿಟ್ ಚೆಕ್ ಮಾಡೋಣ. ಏನಾಯ್ತು ಗೊತ್ತಾ, ಫೋನ್ದು ಸೈಡಾಗ ಒಂಚೂರು ಇದು ಸ್ಕ್ರ್ಯಾಚ್ ಆಯಿತು, ಗ್ಲಾಸು, ಟೆಂಪರ್ಡ್ ಗ್ಲಾಸ್ ಲೈನ್ ಬಿತ್ತು, ಚೇಂಜ್ ಮಾಡಿಸ್ಬೇಕು. ಅದನ್ನು ಚೇಂಜ್ ಮಾಡಿಸ್ಕೊಂಡು ಫೋನ್ ಕೇಸ್ ತೊಗೊಂಬೇಡ, ಅದಕ್ಕೆ ಇವತ್ತು ಫೋನ್ ಕೇಸೇ ಸಿಗ್ತಾಯಿಲ್ಲ ಗೈಸ್ ಚೆನ್ನಾಗಿರೋದು. ನನಗೆ ಇಷ್ಟ ಆಗುವಂಥದ್ದು ಯಾವುದೂ ಸಿಗ್ತಾಯಿಲ್ಲ ಗೈಸ್. ನಿಮ್ದಾಯ್ತಾ ಬ್ರೇಕ್ಫಾಸ್ಟ್? ಚಿಯರ್ಸ್ ಗೈಸ್. ಮಧ್ಯಾಹ್ನ ಟೈಮು ಅನ್ನ ಸಾಂಬಾರು ತಿಂದ್ರೆ ಸಮಾಧಾನ ಆಗ್ತಿರೋದು. ಶೆಕೆಗೆ ನೋಡಿ ಆಗಲೇ ಎಷ್ಟು ಸ್ವೆಟ್ ಆಗಿಬಿಟ್ಟಿದ್ದೀನಿ ನಾನು ಗೈಸ್. ಇನ್ನೊಂದು ಹೇಳೋದು, ಮತ್ತೆ ಕ್ಯಾಬಲ್ಲಿ ಬರಬೇಕಾದ್ರೆ ಫುಲ್ ಬಿಸಿಲು ಹಿಂಗೆ ಬೀಳ್ತಾ ಇದೆ ಆಯಿತಾ, ಡಸ್ಟು ಫುಲ್ಲು ಡಸ್ಟಿಂಗ್ ಕಾಣಿಸ್ತಾ ಇದೆ, ನೀಟಾಗಿ ವಿಸಿಬಲ್ ಆಗಿ ಕಾಣಿಸ್ತಾ ಇದೆ ಕಣ್ಣಿಗೆ. ಸೊ ಹಂಗೆ ಹೋಗಿದೆ ಇವಾಗ ಬ್ಯಾಂಗ್ಳೂರು. ನನಗೆ ಅವಾಗ ನೆನಪಾಯ್ತು, ಊರಿಗೆ ಹೋದಾಗ, ಅಜ್ಜಿ ಊರಿಗೆ ಹೋದಾಗ, ಹಳ್ಳಿ ಇದೆ ಅಲ್ವ ಅಲ್ಲಿ. ಅಲ್ಲಿ ನೋಡಿದಾಗ ಬಿಸಿಲು ಬೀಳ್ತಾರೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿರುತ್ತೆ, ರೋಡ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿರುತ್ತೆ ನೋಡೋಕ್ಕೆ, ಗಿಡ ಮರಗಳು ಎಷ್ಟು ಚೆನ್ನಾಗಿ ಸಿಗ್ತಾ ಇರುತ್ತೆ. ಇಲ್ಲಿ ಫುಲ್ಲು ಡಸ್ಟ್ ಹೋಗೈಸಿ, ಎಷ್ಟು ಚೇಂಜ್ ಆಗೋಗಿದೆ ನೋಡಿ ನಮ್ಮ ದುನಿಯಾ ಅಲ್ವಾ. ಇವಾಗ ನೆನ್ಸ್ಕೊತಾ ಇದೆ ಇನ್ನು ಮುಂದೆ ಎಲ್ಲ ಹೇಗಾಗುತ್ತೆ ಅಂತ ಗೈಸ್. ಇವಾಗ ಏನಾಗಿದೆ ಗೊತ್ತಾ, ಫ್ರೆಶ್ ಏರ್ ತೊಗೊಳಕ್ಕೆ ಕೆಲವೊಂದಷ್ಟು ಶಾಪ್ಸ್ಗಳು ಓಪನ್ ಆಗಿದೆ. ಅಂದರೆ ಆಕ್ಸಿಜನ್ ಥರ ನಮಗೆ ಫ್ರೆಶ್ ಏರು 1 hourಗೆ ಇಷ್ಟು ಅಂತ ಚಾರ್ಜ್ ಮಾಡ್ತಾರೆ ಅವರು. ಆ ಥರ ಚೇಂಜ್ ಆಗ್ತಾ ಇದೆ ಇವಾಗೆಲ್ಲ ಲೈಫ್ ಸ್ಟೈಲ್. ಬಟ್ ಮುಂದೆ ಅದು ನೆಸೆಸಿಟಿ ಇದ್ರೂ ಇರುತ್ತೆ, ಹೇಳೋಕ್ಕಾಗಲ್ಲ. ಡಸ್ಟಿಂದ ಹಾರ್ಟ್ ಪ್ರಾಬ್ಲಮ್ಸ್ ಬರುತ್ತೆ, ಹೆಲ್ತ್ ಇಶ್ಯೂಸ್ ತುಂಬಾ ಆಗುತ್ತೆ ಡಸ್ಟು. ಪ್ಲಸ್ ಇವಾಗ ನಂದು ಬ್ರೇಕ್ಫಾಸ್ಟ್ ಆಯಿತು. ಸೊ ನೀವೆಲ್ಲ ಬ್ರೇಕ್ಫಾಸ್ಟ್ ಮಾಡಿ ಸ್ಟಾರ್ಟ್ ಮಾಡಿ, ಮಧ್ಯಾಹ್ನ ಸಿಗ್ತೀನಿ. ಬಾಯ್. ಹಾಯ್ ಗೈಸ್, ಐ ಆಮ್ ಸೋ ಸಾರಿ, ಇವತ್ತು ತುಂಬ ಬ್ಯುಸಿ ಇದೆ. ನಾನು ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ ಗೈಸ್, ಸೀರಿಯಸ್ಲಿ ಬ್ಯುಸಿ ಇದ್ದೆ. ನಿಜವಾಗ್ಲೂ ನಾನು ವಾಕಿಂಗು ಕೂಡ ಬಂದಿಲ್ಲ ಇವತ್ತು. ಅದೇ ಪ್ರಾಜೆಕ್ಟ್ ಸಿಕ್ತಲ್ವಾ, ಸೊ ಅದ್ರ ಸ್ವಲ್ಪ ಬ್ಯಾಕ್ ಆ್ಯಂಡ್ ವರ್ಕ್ಸ್ ಇತ್ತು, ಅದೆಲ್ಲ ಮಾಡಿಕೊಂಡು ಗೈಸ್. ಇನ್ನೊಂದೇನಂತ ಹೇಳಿದ್ರೆ, ಗೂಗಲ್ ಆ್ಯಡ್ಸೆನ್ಸ್ ಅಂತ ಒಂದಿದೆ, ಅದು ನಮಗೆ ಮಾನಿಟೈಸ್ ಆದಮೇಲೆ ಯೂಟ್ಯೂಬ್ನ ಅದಕ್ಕೆ ಲಿಂಕ್ ಮಾಡಿಕೊಂಡ್ರೆ, ಸೊ ಅಂದರೆ ಅಕೌಂಟ್ ಡೀಟೇಲ್ಸು, ಐ ಮೀನ್ ಅಕೌಂಟ್ ಓಪನ್ ಮಾಡಬೇಕಂದ್ರಲ್ಲಿ. ಸೊ ಇದ್ರಲ್ಲಿ ಚಾನಲ್ ಮಾನಿಟೈಸ್ ಆದಮೇಲೆ ಇದರಲ್ಲಿ ಏನೇನು ರೆವೆನ್ಯೂ ಬರುತ್ತೆ ಅದೆಲ್ಲ ನಮಗೆ ಅಲ್ಲಿ ವಿತ್ಡ್ರಾ ಮಾಡೋಂಥ ಆಪ್ಷನ್ ಅಲ್ಲಿ ಸಿಗುತ್ತೆ ನಮಗೆ, ಓಕೆನಾ. ಸೊ ಅವರು ನನಗೆ ಮೇಲ್ ಕಳಿಸಿರೋ ದಟ್ ಆ್ಯಡ್ ಗೂಗಲ್ ಆ್ಯಡ್ಸೆನ್ಸ್ ಅದ್ರದ್ದು ಅಕೌಂಟು ಇದು ಮಾಡ್ಕೊಳ್ಳಿ, ಸೊ ಪ್ರಮೋಟ್ ಮಾಡ್ಕೊಳ್ಳಿ ಅಂತ ಅವರು ನನಗೆ ಆಪ್ಷನ್ ಕೊಟ್ಟಿದ್ದಾರೆ ಒಂದು. ಅದೇ ನಮ್ಮ ಚಾನಲ್ನ ಪ್ರಮೋಟ್ ಮಾಡ್ಕೊಳೋಂಥದ್ದು. ಇವಾಗ ನಾನು ಅದಕ್ಕೆ ಒಂದಷ್ಟು ಅಮೌಂಟ್ ಅಂತ ಪೇ ಮಾಡಬೇಕು, ಅದನ್ನೇ ಹೇಳಿದೆ ಅಲ್ವ ನಾನು. ಸೊ ಅದ್ರ ಬಗ್ಗೆ ಗೈಸ್, ಅದು ಮಾಡಿ ಸಾಕಾಯಿತು. ಎಷ್ಟು ಗೊತ್ತಾ, 2.5 hours ತೊಗೊಂಡಿದ್ದೀನಿ ಅದು ಮಾಡೋಕ್ಕೆ. ಆಗ್ತಾನೇ ಇಲ್ಲ. ಅಂದರೆ ನಂದಿನ್ನೂ ಮಾನಿಟೈಸ್ ಆಗಿಲ್ಲ ಅಲ್ವಾ, ಸೊ ಮಾನಿಟೈಸ್ ಆದಮೇಲೆ ತುಂಬ ಪ್ರಾಸೆಸ್ ಅದು. ಬಟ್ ಇವಾಗ ಜಸ್ಟ್ ಪ್ರಮೋಟ್ ಮಾಡ್ಕೊಳಕ್ಕೆ, ನನ್ನ ಚಾನಲ್ನ ನಾನು ಪ್ರಮೋಟ್ ಮಾಡ್ಕೊಳಕ್ಕೆ ಓಪನ್ ಮಾಡಬೇಕು ಅಕೌಂಟು. ಸೊ ಅದು ಮಾಡೋಕ್ಕೆ ಆಗ್ತಾಯಿಲ್ಲ ನನಗೆ ಗೈಸ್. ಅದಕ್ಕೆ ನಾನು ಬಸ್ಸಲ್ಲಿ ಬರ್ತಾಯಿಲ್ಲ, ಬರೀ ಅದ್ರ ರಿಲೇಟೆಡ್ ವೀಡಿಯೋಸೇ ನೋಡ್ಕೊಂಡು ಬಂದೆ.
ಇವಾಗ ಸ್ವಲ್ಪ ಅದ್ರ ಬಗ್ಗೆ ವರ್ಕ್ ಮಾಡ್ಬೇಕು ನಾನು. ಅದು ಒಂದು ಓಪನ್ ಮಾಡಿಬಿಟ್ರೆ ಒಂದು ವೀಡಿಯೋ ಯಾವುದಾದ್ರೂ ಜಸ್ಟ್ ಪ್ರಮೋಟ್ ಮಾಡ್ಕೊತೀನಿ. ಸೊ ಅದು ಏನಂತ ಹೇಳಿದ್ರೆ ಎಲ್ಲರ ಫೋನಲ್ಲೂ ಅಂದರೆ ಲಿಮಿಟೆಡ್ ಇಷ್ಟು ಇವಾಗ 1K 2K ಈ ಥರ 1K 2K ಈ ಥರ ಲಿಮಿಟೆಡ್ ಇರುತ್ತೆ. ಸೊ ಅಷ್ಟು ಜನಕ್ಕೆ ನನ್ನ ಒಂದು ವೀಡಿಯೋ ಅಷ್ಟೇ, ಒಂದು ವೀಡಿಯೋ ಮಾತ್ರ ನಾನು ಮಾಡಿಸ್ಕೊಳ್ಬೇಕಂತಿರೋದು. ಅದು ಪಾಪಪ್ ಆಗುತ್ತೆ ಆಯಿತಾ. ಅವ್ರಿಗೆ ಇಷ್ಟ ಇದ್ದರೆ ಅದನ್ನು ಕ್ಲಿಕ್ ಮಾಡಿ ನೋಡಿದ್ರೆ ನನಗೆ ಹೆಲ್ಪ್ ಆಗುತ್ತದು. ಇಲ್ಲ ಅಂತ ಹೇಳಿ ಅವ್ರಿಗೆ ಇಷ್ಟ ಇಲ್ಲ, ಜಸ್ಟ್ ಹಿಂಗೆ ಸ್ಕ್ರಾಲ್ ಮಾಡಿದ್ರೆ ಹೋಯ್ತದು ಡೇಟಾ, ಅದಷ್ಟೇ. ಸೊ ಇದಿಷ್ಟು ಇವಾಗಿರೋದು. ನಾನು ವೈ ನಾಟ್ ಟ್ರೈ ಅಂತ ಇವಾಗ ಟ್ರೈ ಮಾಡ್ತಾ ಇದ್ದೀನಿ ಒಂದು ವೀಡಿಯೋ. ನೋಡಬೇಕು ಗೈಸ್. ಅದಕ್ಕೆ 3500 ಇದೆ. 3500 ಒಂದು ವೀಡಿಯೋಗೆ. ಸೊ ಅದರಲ್ಲಿ ವ್ಯೂಸ್ ಬಂದರೂ ಬಂತು, ಬಂದಿಲ್ಲ ಅಂದರೂ ಹೋಯಿತು. ಸೊ ಆ ಥರ ಒಟ್ಟು 2000 ಜನಕ್ಕೆ ನನ್ನ ಚಾನೆಲ್ ಪಾಪಪ್ ಆಗುತ್ತೆ. ಅವ್ರಿಗಿಷ್ಟ ಇದ್ದರೆ ನೋಡಿದ್ರೆ ನನಗೆ ಹೆಲ್ಪ್ ಆಗುತ್ತೆ, ಇಲ್ಲ ಅಂತ ಹೇಳಿದ್ರೆ ಇಲ್ಲ. ಅವ್ರಿಗಿಷ್ಟ ಆಗಿ ನೋಡಿ ಸಬ್ಸ್ಕ್ರೈಬ್ ಆದರೆ ನನಗೆ ಹೆಲ್ಪ್, ಇಲ್ಲ ಅಂತ ಹೇಳಿದ್ರೆ ಅದು ವೇಸ್ಟ್. ಗೊತ್ತಾಯ್ತಲ್ವಾ ಗೈಸ್, ಕಾನ್ಸೆಪ್ಟ್ ಅರ್ಥ ಆಯ್ತಲ್ವಾ? ಇವಾಗ ನೋಡ್ಕೊಂಬರೋಣ ಬನ್ನಿ ಅಪ್ಡೇಟ್ಸ್. ಲೆಟ್ಸ್ ಗೋ ವಿತ್ ಅಪ್ಡೇಟ್ಸ್. ಗೈಸ್ ಟೋಟಲ್ 5.3ಕ್ಕೆ ಹೋಗಿದೆ. ವಾಚ್ ಟೈಮ್ 89.8. ಚೂರು ಹೋದರೆ 100 ಆಗುತ್ತೆ ಗೈಸ್. ಸೊ ಎಲ್ಲರೂ ಬೇಗ ಬೇಗ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸಬ್ಸ್ಕ್ರೈಬರ್ಸ್ ಎಷ್ಟು ಆಗಿದ್ದಾರೆ? 41 ಇಲ್ಲಿದೆ ನೋಡಿ, 41 ಅಷ್ಟೇ ಸಬ್ಸ್ಕ್ರೈಬರ್ಸ್, ಇನ್ನೂ ಯಾರೂ ಆಗಿಲ್ಲ. ಯಾ ಗೈಸ್ ನಾನು ಹೇಳಿದಾಗೆ ಮಿನಿಮಮ್ ಯೂಟ್ಯೂಬ್ನಲ್ಲಿ ವೀಡಿಯೋಸ್ 50 ವೀಡಿಯೋಸ್ ಮಾಡಬೇಕು, ಆವಾಗಲೇ ಅದು ರೀಚ್ ಆಗೋಕ್ಕೆ ಸಾಧ್ಯ. ಸೊ ಇಲ್ಲ ನಾವೇ ನಮ್ಮ ಚಾನಲ್ನ ಪ್ರಮೋಟ್ ಮಾಡ್ಕೊತೀವಿ ಅಂತ ಹೇಳಿದ್ರೆ, ಅದು ಹೇಳಿದ್ನಲ್ಲ, ಸ್ಟಾರ್ಟ್ಸ್ ಫ್ರಮ್ 3500 ಇಂಡಿಯನ್ ಕರೆನ್ಸಿ. ಸೊ ಅದನ್ನು ಪೇ ಮಾಡಿ ನಮ್ಮ ಚಾನಲ್ ನಾವು ಪ್ರಮೋಟ್ ಮಾಡ್ಕೊಳೋದು. ಸೊ ಟ್ರೈ ಮಾಡೋಣ ಗೈಸ್. ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಅಷ್ಟೇ. ಒಂದು ಟ್ರೈ ಮಾಡೋಣ, ಅದು ಕ್ಲಿಕ್ ಆದರೆ ಓಕೆ, ಇಲ್ಲ ಅಂತ ಹೇಳಿದ್ರೆ ನೋಡೋಣ ಬೇರೆ ಬೇರೆ ಏನು ಪ್ಲ್ಯಾನ್ಸ್ ಮಾಡೋದು ಅಂತ. ಗೈಸ್ ಏನು ಗೊತ್ತಾ, ಏನಾದರೂ ಒಂದು ಕೆಲಸ ಅಂತಲೇ ತೊಗೊಳ್ಳಿ. ಏನಾದರೂ ಒಂದು ಕೆಲಸ ನಾವು ಸ್ಟಾರ್ಟ್ ಮಾಡ್ತೀವಿ ಅಂದರೆ ಮಾಡ್ತಾ 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 ನಮಗೊಂದು ಐಡಿಯಾಸ್ ಬರುತ್ತೆ. ಓಕೆ, ಇದು ನೆಕ್ಸ್ಟ್ ಇದು ಮಾಡಬೇಕು, ಇದು ನೆಕ್ಸ್ಟ್ ಇದು ಮಾಡಬೇಕು ಅಂತ. ಏನಕ್ಕೆ ಅಂತ ಹೇಳಿದ್ರೆ ಝೀರೋ ನಾಲೆಜಲ್ಲಿ ನಾವು ಎಂಟರ್ ಆಗಿರ್ತೀವಿ. ನನಗೆ ಇವಾಗ ಎಕ್ಸಾಂಪಲ್ ಯೂಟ್ಯೂಬ್ ತೊಗೊಳ್ಳಿ, ನನಗೇನಂದ್ರೆ ಏನೂ ಗೊತ್ತಿರಲಿಲ್ಲ ಇದ್ರ ಬಗ್ಗೆ. ಸೊ ಜಸ್ಟ್ ಹಾಗೆ ಕ್ವಿಕ್ಕಾಗಿ ಹಿಂಗೆ ಅನಿಸ್ತು ನನಗೆ, ಓಕೆ ಮಾಡೋಣ ಅಂತ ಅನಿಸಿ ನಾನು ಐ ಸ್ಟಾರ್ಟೆಡ್. ಸೊ ಇವಾಗ ಹೋಗ್ತಾ ಹೋಗ್ತಾ ಸ್ವಲ್ಪ ಏನೇನು ಮಾಡಬೇಕು, ಏನೇನು ಮಾಡಬಾರ್ದು ಅಂತೆಲ್ಲ ಗೊತ್ತಾಗ್ತಿದೆ. ಪ್ಲಸ್ ಒಂದು ಬೇಜಾರು ಏನಾಯಿತು ಅಂತ ಅಂದರೆ, ಮೊನ್ನೆ ನಾನು ಎಷ್ಟೊಂದು ಮಾತಾಡಿದ್ದೀನಿ. ಆ್ಯಕ್ಚುಲಿ ಖುಷಿಯಾಗಿ ಹೋಗಿತ್ತು. ನಮ್ಮಲ್ಲಿ ಚಿಕನ್ ಮಾಡಿದ್ರು ವೆನ್ಸ್ಡೇ. ಎಷ್ಟೊಂದು ಖುಷಿಯಾಗಿ ಹೋಗಿತ್ತು. ಖುಷಿಯಲ್ಲಿ ಏನೋ ಮಾತಾಡಿದ್ದೀನಿ. ಬಟ್ ಆಬ್ಸೆಂಟ್ ಮೈಂಡ್ ಅಂತ ಹೇಳ್ತಾರಲ್ಲ, ಅದು ನಾನು ವೀಡಿಯೋ ಆನೇ ಮಾಡಿರಲಿಲ್ಲ. ಹಂಗೆ ಮಾಡ್ಕೊಂಡಿದ್ದೀನಿ. ಮತ್ತು ನನಗೆ ಅದು ಗೊತ್ತೂ ಆಗಿಲ್ಲ, ಓಕೆ ನಾನು ವೀಡಿಯೋ ಶೂಟ್ ಮಾಡಿಲ್ಲ ಅಂತ. ನೆನ್ನೆ ಎಡಿಟಿಂಗ್ ಮಾಡೋಕ್ಕೆ ಕೂತ್ಕೊಂಡಾಗ ಹುಡುಕ್ತಾ ಇದ್ದೀನಿ ವೀಡಿಯೋನೇ ಇಲ್ಲ. ಆಮೇಲೆ ಡಿಲೀಟೆಡ್ ಇದ್ರಲ್ಲಿ ಹೋಗಿ ನೋಡಿದೆ, ಏನಾದ್ರು ಡಿಲೀಟ್ ಮಾಡಿಬಿಟ್ಟಿದ್ದೀನ ಅಂತ. ಬಟ್ ಡಿಲೀಟೆಡಲ್ಲೂ ಇಲ್ಲ. ಆಮೇಲೆ ಗೊತ್ತಾಯಿತು ನಾನು ವೀಡಿಯೋನ ಆನ್ ಮಾಡಿಲ್ಲ ಅಂತ. ಅದು ಬೇಜಾರಿತ್ತು ನನಗೆ. ನೈಟೆಲ್ಲ ಅದೇ ಇತ್ತು ಗೈಸ್. ಬಟ್ ಎಷ್ಟು ಶೂಟ್ ಮಾಡಿದ್ನೋ ಅದಷ್ಟೇ ನಾನು ಹಾಕಿದ್ದೀನಿ. ಬಟ್ ಲಾಸ್ಟ್ ಗುಡ್ ನೈಟ್ ಮೆಸೇಜ್ ಹೇಳಿಲ್ಲ, ಅದರಲ್ಲಿ ಮಿಸ್ ಆಗಿದೆ. ಸೊ ಅದೊಂದು ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆ, ಏನು ಅನ್ಕೊಂಬೇಡಿ. ಯಾಕೈಸ್ ನಿನ್ನೆ ವೀಡಿಯೋಸು ಅಷ್ಟೇ. ನಿನ್ನೆ ನಾನು ಸ್ವಲ್ಪ ಅದೇ ಕೆಲಸ ರಿಲೇಟೆಡೇ ಮಾಡಿದ್ದೀನಿ. ಬಟ್ ಗೈಸ್ ಇದು ಗೂಗಲ್ ಆ್ಯಡ್ಸೆನ್ಸ್. ಇವಾಗ ನಾನು ನೋಡಬೇಕು. ಇವಾಗ ಟೈಮ್ ಬಂದು 8:45 ಆಗಿದೆ. ನಾನು ಅದಕ್ಕೆ ಒಂದೇ ಸಲ ಫ್ರೆಶ್ ಅಪ್ ಆಗಿ ಬಂದುಬಿಟ್ಟೆ. ಗೈಸ್ ಏನು ಗೊತ್ತಾ, ಇವಾಗ ಫುಲ್ ಎಲ್ಲ ಸ್ವೆಟ್ ಆಗಿಬಿಟ್ಟಿರ್ತೀನಿ, ಇಲ್ಲೆಲ್ಲ ಡಸ್ಟ್ ಫೀಲ್ ಆಗ್ತಾ ಇರುತ್ತೆ. ಅದಕ್ಕೆ ಒಂದೇ ಸಲ ಫ್ರೆಶ್ ಅಪ್ ಆಗಿ ಬಂದು ಆಮೇಲೆ ವೀಡಿಯೋ ಶೂಟ್ ಮಾಡೋಣ ಅಂತ ಬಂದೆ ಗೈಸ್. ಇನ್ನೂ ಊಟ ಮಾಡಿಲ್ಲ. ಚಿಕನ್ ಮಾಡಿದ್ದಾರೆ ಇವತ್ತು. ಸೊ ಚಿಕನ್ ಬಾರಿಸಿ ಮುದ್ದೆ ಸಾಂಬಾರು ಅನ್ನ ತಿಂದ್ಕೊಂಡು ರಿಸರ್ಚ್ ಮಾಡಿ ಸ್ವಲ್ಪ ಅದ್ರ ಬಗ್ಗೆ ನಿಮಗೂ ಹೇಳ್ತೀನಿ ಗೈಸ್. ಇವಾಗ ನಿಮಗೂ ಗೊತ್ತಿರಲ್ಲ ಅಲ್ವಾ, ನಾನು ಹೇಳಿದ್ರೆ ಗೊತ್ತಾಗ್ಬೋದು. ಮೇ ಬಿ ನಿಮಗೆ ಗೊತ್ತಿಲ್ಲದೆ ಇರೋರಿಗೆ ಹೇಳ್ತಾ ಇರೋದು. ಯಾಕೆ ತುಂಬ ಕಷ್ಟ ಅದು ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಮಾಡೋದು. ಬಟ್ ಅದು ನಂದು ಅಡ್ರೆಸ್ ವೆರಿಫಿಕೇಷನ್ ಇನ್ನೂ ತೊಗೊಂಡಿಲ್ಲ. ಅದು 8 days ಬೇಕು ಅಂತ ಏನೋ ಬರ್ತಾಯಿತ್ತು ಸಮಥಿಂಗ್. ಆದರೆ ನಾನು ಆಫೀಸ್ನಲ್ಲಿ ಇದನ್ನೆಲ್ಲ ಜಾಸ್ತಿ ನೋಡೋಕ್ಕಾಗಿಲ್ಲ. ಸೊ ಅದಕ್ಕೆ ಗೈಸ್ ಇವಾಗ ನೆಮ್ಮದಿಯಾಗೆ ಕೂಲಾಗೆ ಮಾಡೋಣ ಅಂತ. ಯಾಕಂದರೆ ಒಂದು ಚೂರು ಮಿಸ್ಟೇಕ್ ಆಯಿತು ಅಂದರೆ ಹೋಯ್ತದು. ನಾನು ನೋಡಿರೋ ಪ್ರಕಾರ ಯೂಟ್ಯೂಬ್ ಬರ್ತಾ ನೋಡ್ಕೊಂಬಂದೆ ರಿಲೇಟೆಡ್ ವೀಡಿಯೋಸ್, ಹೇಗೆ ನಾವು ಓಪನ್ ಮಾಡಬೇಕು, ಹೇಗೆ ಇದು ಮಾಡಬೇಕು. ತಲೆ ಚಿಟ್ಟಿಡ್ಬಿಡ್ತು ಗೈಸ್ ನನಗೆ ಯಾರೂ ಹೆಲ್ಪ್ ಮಾಡಲ್ಲ ಆಯಿತಾ. ಎಲ್ಲ ನಾನೇ ನೋಡಬೇಕು, ಎಲ್ಲ ನಾನೇ ಮಾಡಬೇಕು. ಇವನ್ ವೀಡಿಯೋ ಶೂಟಿಂಗು, ಎಡಿಟಿಂಗು ಎಲ್ಲನೂ ನಾನು ಒಬ್ಬಳೇ ಮಾಡ್ತಾಯಿದ್ದೀನಿ. ಎಲ್ಲ ಹ್ಯಾಂಡಲ್ ಮಾಡ್ತಾಯಿರೋದು ನಾನು ಒಬ್ಬಳೇ, ಆಫೀಸ್ ವರ್ಕು. ಸೊ ಬಟ್ ಇಟ್ಸ್ ಓಕೆ. ನನಗೆ ಟೈಮ್ ಸಾಲ್ತಾ ಇಲ್ಲ, ಅದು ಒಂದು ಬಿಟ್ಟರೆ ಇನ್ನೇನು ಇಲ್ಲ ಗೈಸ್. ಸ್ಯಾಟರ್ಡೇ ಸಂಡೇ 2 days ನನಗೆ ರಜೆ ಇದ್ಬಿಟ್ಟಿದ್ರೆ ನಾನು ಹೆಂಗೋ ಒಂದು ಜುಗಾಡ್ ಮಾಡಿ ಏನೋ ಒಂದು ಮಾಡ್ತಾಯಿದ್ದೆ. ಬಟ್ ನಾಳೆನೂ ವರ್ಕ್ ಇದೆ, ನನಗೆ ಹೋಗಬೇಕು ಸ್ಯಾಟರ್ಡೇ. ಸೊ ನಾಳೆನೂ ಒಂದು ಮೀಟಿಂಗ್ ಇದೆ ಗೈಸ್. ನಾಳೆನೂ ಇವತ್ತು ಆ್ಯಕ್ಚುಲಿ 2 o'clock ಇತ್ತು, ಕ್ಯಾನ್ಸಲ್ ಆಯಿತು. ಬಟ್ ನಾಳೆ ಬೆಳಗ್ಗೆ ಹೋದ ತಕ್ಷಣ ಬಿಸಿ ಇರ್ತೀನಿ ನಾನು. ಸೊ ಸಂಡೇ ಒಂದಿನ ಸಿಗುತ್ತೆ. ರೆಸ್ಟೇ ಮಾಡೋದಾ, ಇಲ್ಲ ವೀಡಿಯೋಸ್ ಎಡಿಟಿಂಗೇ ಮಾಡ್ಕೊಳೋದಾ, ನಿದ್ದೆ ಸಾಕಾಗ್ತಾಯಿಲ್ಲ, ಟೈಮ್ ಸಾಕಾಗ್ತಾಯಿಲ್ಲ, ಏನೂ ಸಾಕಾಗ್ತಾಯಿಲ್ಲ ಗೈಸ್. ಬಟ್ ಹೋಪ್ ಯು ಗೈಸ್ ಅಂಡರ್ಸ್ಟ್ಯಾಂಡ್.
ಸೊ ಗೈಸ್ ಎಲ್ಲರೂ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಪ್ಲೀಸ್ ಟೈಮ್ ಇಲ್ಲ ನನಗೆ ಗೈಸ್, ಅದಕ್ಕೆ ಅದು ಸ್ವಲ್ಪ ರಿಸರ್ಚ್ ಮಾಡೋದಿಲ್ಲ, ರಿಸರ್ಚ್ ಮಾಡಿ ನಿಮಗೂ ಹೆಲ್ಪ್ ಆಗುತ್ತೆ, ನನಗೂ ಹೆಲ್ಪ್ ಆಗುತ್ತೆ. ನಿಮಗೂ ಅದು ಒಂದು ಕಂಪ್ಲೀಟ್ ಆದರೆ ಇನ್ ಕೇಸು ಅಂದರೆ ಅದು ಎಲ್ಲ ಓಕೆ ಆಗಿ ಅಡ್ರೆಸ್ಸು ಪ್ರೂಫು ಮತ್ತು ಅಕೌಂಟ್ ಎಲ್ಲ ಓಪನ್ ಆಗಿ ಫಂಡ್ಸ್ ಅದರಲ್ಲಿ ಆ್ಯಡ್ ಆದರೆ ಸಾಕು ನನಗೆ. ಅದು ಅಲ್ಲಿವರೆಗೂ ನಾನು ಏನೇನು ಸ್ಟೆಪ್ಸ್ ಮಾಡಿದೆ ಅಂತ ನಾನು ವಿಟ್ನೆಸ್ ಮಾಡ್ತೀನಿ. ಅಂದರೆ ನೀವು ವಿಟ್ನೆಸ್ ಮಾಡೋ ಹಾಗೆ ನಾನು ಎಲ್ಲ ರೆಕಾರ್ಡ್ ಮಾಡಿ ಇಟ್ಕೊತೀನಿ. ಓಕೆನಾ ಗೈಸ್? ಒಂದು ಶೆಕೆ ಆಗ್ತಾಯಿದೆ ಆ್ಯಕ್ಚುಲಿ, ಬಟ್ ಮೈಕು ಇದಾಗುತ್ತೆ ಅಂದ್ಬಿಟ್ಟು ಅಬ್ಬಾ ಗೈಸ್ ಸಾಕಾಗೋಯ್ತು. ಮೈಕ್ ಹಾಕಿಲ್ಲ ಗುರು, ಇಷ್ಟೊತ್ತು ಮಾತಾಡಿದ್ದೀನಿ ಅಂತ. ಫ್ಯಾನು ಹಾಕ್ಕೊಂಡಿಲ್ಲ, ಗರ 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 ಅಂತ ಸೌಂಡ್ ಬರುತ್ತೆ ಮೈಕಲ್ಲಿ. ಇದು ನಾಯ್ಸ್ ಇದಿದೆ ಅಲ್ವಾ, ಬಟ್ ಕೇಳಿಸುತ್ತೆ, ಕ್ಲಾರಿಟಿ ಚೆನ್ನಾಗಿದೆ ಮೈಕ್ದು. ಅದಕ್ಕೆ ಗೈಸ್ ನಾನು ಕಾಫಿ ಕೊಡ್ದಿರೋದನ್ನು ಇದ್ರಲ್ಲಿ ರೆಕಾರ್ಡ್ ಆಗಿದೆ ಗೊತ್ತಾ. ನಂಗೆ ಅದು ಕೇಳಿಸ್ಕೊಂಡ್ಬಿಟ್ಟು ನಗು ಬಂದಾಗ್ತಾ ಇದೆ ಮುಂದೆ. ಗೈಸ್ ಇನ್ನೊಂದೇನು ಗೊತ್ತಾ, ನನ್ನ ಹತ್ರ 2 ಯೂಟ್ಯೂಬ್ ಚಾನಲ್ ಇದೆ. ಚಾನಲ್ ಇನ್ ದ ಸೆನ್ಸ್ ಅಕೌಂಟ್ ಅಷ್ಟೇ. ಇದು ಬಂದು ಅಫ್ಕೋರ್ಸ್ ವೀಡಿಯೋಸ್ ಅಪ್ಲೋಡ್ ಮಾಡೋದು, ಬಟ್ ಇನ್ನೊಂದಿದೆ ಪರ್ಸ್ನಲಾಗಿ ಯೂಸ್ ಮಾಡ್ತೀನಿ ನಾನು ಅದನ್ನು. ಏನಕ್ಕೆ ಅಂತ ಹೇಳಿದ್ರೆ, ಇವಾಗ ನಾನು ಅಪ್ಲೋಡ್ ಮಾಡ್ತೀನಲ್ಲ ವೀಡಿಯೋಸು, ಸೊ 2 ಡೇಸ್ ಆದಮೇಲೆ ಆ ವಿಡಿಯೋನ ನೋಡ್ತೀನಿ ನಾನು. ಸೊ ಅವಾಗ ನನಗೊಂದು ಗೊತ್ತಾಗ್ಬಿಡುತ್ತೆ, ಓಕೆ ವಿಡಿಯೋ ಕಂಟಿನ್ಯೂ ಮಾಡ್ಬೋದಾ, ಇಲ್ಲ ಬೋರ್ ಆಗ್ತಾ ಇದೆಯಾ ಅಂತ. ನಿಮಗೆ ಹೇಗೆ ಫೀಲ್ ಆಗುತ್ತೆ ಅಂತ ನಾನು ಫೀಲ್ ಮಾಡ್ಬೋದು. ಇವಾಗ ನಾನು ವೀಡಿಯೋಸ್ ನೋಡ್ತಾ ಇದ್ದರೆ ಅದು ಇಂಟ್ರೆಸ್ಟಿಂಗ್ ಅನಿಸುತ್ತಾ, ಬೋರಿಂಗ್ ಅನಿಸುತ್ತಾ, ಅಥವಾ ಫನ್ ಅನಿಸುತ್ತಾ, ಅದು ನಂಗೆ ಗೊತ್ತಾಗುತ್ತೆ. ಸೊ ಅದೊಂದೇ ರೀಸನ್ನಿಗೆ ನಾನು 2 ಅಕೌಂಟ್ ಯೂಸ್ ಮಾಡ್ತಾ ಇರೋದು. ಸೊ ನೀವು ಯಾರಾದರೂ ಯೂಟ್ಯೂಬರ್ಸ್ ನೋಡ್ತಾ ಇದ್ದರೆ ಈ ಟಿಪ್ನ ಯೂಸ್ ಮಾಡಿ, ನಿಮ್ಗೆ ಹೆಲ್ಪ್ ಆಗುತ್ತೆ. ಫಾರ್ ಅಪ್ಕಮಿಂಗ್ ವೀಡಿಯೋಸ್ನ ನೀವು ಹೇಗೆ ಇನ್ನೂ ಬೆಟರಾಗಿ ಶೂಟ್ ಮಾಡ್ಬೋದು ಅನ್ನೋದು ನಿಮಗೆ ಒಂದು ಐಡಿಯಾ ಬರುತ್ತೆ. ಈ ಟಿಪ್ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಈ ವಿಡಿಯೋನಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಗೈಸ್. ಎಲ್ಲರೂ ವೀಡಿಯೋಸ್ ಅಂದರೆ ವಾಚ್ ಟೈಮ್ ಬರ್ತದೆ, ಬಟ್ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ ಅಷ್ಟೇ. ಸೊ ಅದು ಒಂದೇ ಸ್ವಲ್ಪ ಬೇಜಾರು. ವಾಚ್ ಟೈಮ್ ಬರ್ತಾ ಇದೆ, ಡೇ ಬೈ ಡೇ ಅದು ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಬಟ್ ಸಬ್ಸ್ಕ್ರೈಬರ್ಸ್ 41ಗೆ ಸ್ಟಾಪ್ ಆಗಿದ್ರೆ ಏನಕ್ಕಂತ ಗೊತ್ತಿಲ್ಲ. ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ನಾನು ಹೇಳಬೇಕಾ ಗೈಸ್? ನೀವು ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಗೈಸ್. ಐ ಲವ್ ಯು. ಆ್ಯಂಡ್ ಎಲ್ಲರೂ ಊಟ ಮಾಡಿ, ಹೊಟ್ಟೆ ತುಂಬ ಊಟ ಮಾಡಿ, ಕಣ್ಣು ತುಂಬ ನಿದ್ದೆ ಮಾಡಿ ಗೈಸ್. Thank you so much. Bye guys. Good night, sweet friends. Take care. Stay with me.